ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ವಿಸ್ಮಯ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ, ಹಾಗೂ ಶ್ರೇಯ ಅವರಿಗೆ ಗಾಡ್ ಬ್ಲೆಸ್ ಯು. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ತಾವುಗಳು ನಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡಿ. ಎನಿಹೌ, ಬನ್ನಿ ವಿದ್ಯಾರ್ಥಿಗಳೇ, ಭಾಳ ಜನಕ್ಕೆ ಕನ್ನಡ ಎಕ್ಸಾಮ್ ಮುಗಿದೋಗಿದೆ, ಆದರೂ ಇನ್ನೂ ಕೆಲವೊಬ್ಬರು ಕೂಡ ಕನ್ನಡ ಎಕ್ಸಾಮನ್ನು ಬರೀತಾ ಇದ್ದೀರಾ. ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ನಿಮಗೆ ನಾನು ಕೊಡ್ತಾ ಇದ್ದೇನೆ. ಬನ್ನಿ. ಮಯಾ ತನುಜೆ ಎಂದರೆ ಯಾರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಮಂಡೋದರಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ದ್ರೌಪದಿಯನ್ನು ಅರಣ್ಯ ವಾಸದಲ್ಲಿದ್ದಾಗ ಅಪಹರಿಸಿದವರು ಈತ ಯಾರು ಅಂತ ಕೇಳಲಾಗಿದೆ. ಇಲ್ಲಿ ಕೀಚಕ ಅಂತ ಬರೆದು ಬಿಟ್ಟಿದ್ದಾರೆ ಅವರು, ಅದು ತಪ್ಪಾದ ಉತ್ತರ. ಅದಕ್ಕೆ ಸರಿಯಾದ ಉತ್ತರ ಸೈಂಧವ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಪ್ಷನ್ ಸಿ ಆಗಿ ಇರುತ್ತದೆ. ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಣ್ಣು ನೋವು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕೃಷ್ಣೇಗೌಡನ ಆನೆಯ ಹೆಸರು ಏನು? ಅದು ಸರಿಯಾದ ಉತ್ತರ. ಕೃಷ್ಣೇಗೌಡನ ಆನೆಯ ಹೆಸರು ಗೌರಿ ಅಂತ ಹಾಕಿದಾರಲ್ವ, ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಬೆಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಬಸಲಿಂಗನ ಹೆಂಡತಿಯ ಹೆಸರು ಏನು? ಸಿದ್ಲಿಂಗಿ ಅನ್ನುವಂಥದ್ದು ಸರಿಯಾದ ಉತ್ತರ. ಕಾರ್ವೇರ್ ಮಾರ್ಷ್ ವಾಲ್ಫೇರ್ಗೆ ಡ್ಯಾಶ್ರಲ್ಲಿ ಬಂದನು. 1890ರಲ್ಲಿ ಬಂದನು. ವಾಲ್ಫೇರ್ನ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಚಾ ಗಿಡದ ರೂಪದಲ್ಲಿ ಬಂದವು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಹೊಂದಿಸಿ ಬರೆಯಿರಿ. ಚಾ ಗಿಡದ ಹೊಂದಿಸಿ ಬರೆಯಿರಿ. ಕದಡಿದ ಸಲಿಲಂ ತಿಳಿವೊಂದಿದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ನಾಗಚಂದ್ರ. ನೋಡಿರಿ ಸರ್, ಎಲ್ಲ ಕ್ವಶನ್ ಪೇಪರಲ್ಲೂ 99% ಎಲ್ಲ ಇವೇ ಪ್ರಶ್ನೆಗಳು. ಕದಡಿದ ಸಲಿಲಂ ತಿಳಿವೊಂದಿದೆ, ನಾಗಚಂದ್ರ, ಬಸವಣ್ಣ, ಕೂಡಲ ಸಂಗಮ ದೇವ. ಕರ್ನಾಟ ಭಾರತ ಕಥಾಮಂಜರಿ, ಕುಮಾರವ್ಯಾಸ ಅನ್ನುವಂಥದ್ದು ಸರಿಯಾದ ಉತ್ತರ. ಬನ್ನಿ, ಈಗ ನಾವು ಪಾರ್ಟ್ ಬಿ ಕಡೆಗೆ ಹೋಗೋಣ. ಇಲ್ಲಿಗೆ 10 ಅಂಕಗಳು ಕಂಪ್ಲೀಟ್ ಆಯಿತು. ಯಾವುದಾದ್ರೂ 2 ಪ್ರಶ್ನೆಗಳಿಗೆ 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ, ಹೌದಲ್ವಾ? ಇವೆಲ್ಲವೂ ಕೂಡ ಪ್ರತಿ ಪ್ರಶ್ನೆಗೆ 2 ಅಂಕಗಳು ಇಲ್ಲಿ ದೊರೀತವೆ. ಬನ್ನಿ, ಭಾಷಾ ಅಭ್ಯಾಸ ಕಡೆಗೆ ಹೋಗೋಣ ನಾವು. ಯಾವುದಾದ್ರೂ 2 ವಾಕ್ಯಗಳಲ್ಲಿ ಸಂದರ್ಭವನ್ನು ವಿವರಿಸಿ ಅಂತ ಇದೆ. ಇದು ಕೂಡ ಭಾಳ ಈಸಿಯಾಗಿರುವಂಥದ್ದು. ಯಾವುದಾದ್ರೂ 3 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ನೆಕ್ಸ್ಟ್ ಬನ್ನಿ, ಭಾಷಾಭ್ಯಾಸ ಕಡೆಗೆ ಬಂದಿದ್ದೇವೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದ್ರೂ 2ಕ್ಕೆ ಸೂಚನೆಗುಣವಾಗಿ ಉತ್ತರಿಸಿರಿ. 2 ಪದಗಳಿಗೆ ತದ್ಭವ ರೂಪಗಳನ್ನು ಬರೆಯಿರಿ. 3 ಕೊಟ್ಟಿರ್ತಾರೆ, ಯಾವುದಾದ್ರೂ 2ಕ್ಕೆ ತಾವುಗಳು ಬರೀಬೇಕು. ಆಶ್ಚರ್ಯ ಅಂತ ಇದೆ, ಕ್ಲಿಯರ್? ಅದಕ್ಕೆ ತಾವುಗಳು ಆಶ್ಚರ್ಯ ಅಂತ ಬರೀಬೇಕು, ಆಯಿತಾ? ಚಮಚ ಚಾ ಬರೀಬೇಕು, ಆಶ್ಚರ್ಯ ಚಾ ಒತ್ತು ಕೊಟ್ಟು. ನೆಕ್ಸ್ಟ್ ಆಕಾಶ ಅಂತ ಇದೆ, ಆಗಸ ಅಂತ ಬರೀಬೇಕು. ಎಸ ಅಂತ ಇದೆ, ಅದನ್ನು ಜಸ ಅಂತ ಬರಿಬೇಕು. ಇದು ತದ್ಭವ ರೂಪಗಳು. ನೆಕ್ಸ್ಟ್ 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ. ಗುಣವಾಚಕ ಅಂದರೆ ನಾನು ನಿಮ್ಗೆ ಹೇಳಿದೆ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಘೋರ ಪಾತಕಿ, ಎಂತಹ ಪಾತಕಿ ಅವನು ಅಂತ ಹೇಳಿದರೆ ಘೋರ ಅಂದರೆ ಕೆಟ್ಟವ ಅಂತ, ಘೋರ ಅಂತಲೇ ಆನ್ಸರ್ ಇಲ್ಲಿ. ನೆಕ್ಸ್ಟ್ ಹಿತವಚನ, ಎಂತಹ ವಚನವನ್ನು ಕೊಟ್ಟನಪ್ಪ ಅಂತ ಹೇಳಿದರೆ ಹಿತ ಅನ್ನುವಂಥದ್ದೇ ಇಲ್ಲಿ ಗುಣವಾಚಕ ಆಗಿರುತ್ತದೆ ಆನ್ಸರ್. ನೆಕ್ಸ್ಟ್ ಶುದ್ಧ ನೀರು ಅಂತ ಇದೆ, ನೀರು ನೌನು, ಹಾಗಾಗಿ ಎಂತಹ ನೀರು ಕಣ್ರಿ ಅಂತ ಹೇಳಿದಾಗ ಪ್ಯೂರ್ ಅಂತ, ಶುದ್ಧ, ಅದೇ ಇಲ್ಲಿ ಗುಣವಾಚಕ ಆಗಿರುತ್ತದೆ. ನೆಕ್ಸ್ಟು ಕೆಳಗಿನ ಯಾವುದಾದ್ರೂ ಯಾವುದಾದ್ರೂ 2 ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ ಅಂತ ಇದೆ. ಪೆನ್ನು, ಬುಕ್ಕು, ಆಯಿತಾ, ಮೇಜು, ಇದನ್ನೆಲ್ಲ ತಾವುಗಳು ಬರೀಬಹುದಾಗಿದೆ. ನೆಕ್ಸ್ಟ್ ಯೋಗಾಭ್ಯಾಸದ ಮಹತ್ವವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಇದೆ, ಆಯಿತಾ? ಈಸಿ. 1 ಲೆಟ್ರನ್ನು ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದನ್ನು ಕುರಿತು ತಾವುಗಳು ಬರೀಬೋದು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ತಾವುಗಳು ಏನು ಮಾಡಬೇಕು, ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ಮತ್ತೊಮ್ಮೆ ವಿಸ್ಮಯ ಹಾಗೂ ಶ್ರೇಯ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.